ಏನ್ ಗೊತ್ತಾ, ಹೆಂಗಿದೀನೋ ಹಂಗೆ ನೋ ಫಿಲ್ಟರ್ ತೋರಿಸ್ಬಿಡೋಣವಾ? ಹ್ಮ್. ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಅಂತಂದೇಳಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಕೊಂತೀನಿ. ನನ್ನಂತರೂ ನಸೀಬಿಗೆ ಭಾಳ ಖರಾಬ್ ನಡೆಯಂತಬಿಡೈತಿ. ನಾ ಏನು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿದ್ನಲ್ಲ ಚಾನಲ್, ಅದು ಮೊನ್ನೆ ನಮ್ಮ ದೋಸ್ತನ ಕಡೆ ಕೊಟ್ಟಿನಿ. ಅಣ್ಣ ಡಿಲ್ಟ್ ಹೊಡೆದ್ಬಿಟ್ಟಿದ್ದ. ಹೊಳ್ಳಿ ಒಂದು 2-3 ದಿನ ಗುದ್ದಾಡಿ ರಿಕವರಿ ಮಾಡ್ಕೊಂಡಿನಿ. ಅದು ಪಾಸ್ವರ್ಡು ಮರ್ತಿದ್ದೆ ನಾನು. ಫಾರ್ಗೆಟ್ ಪಾಸ್ವರ್ಡ್ ಹೊಡೆದ್ರು ಅದು ನನ್ನ ಹಳೆ ನಂಬರಿಗೆ OTP ಹೊಂಟೈತಿ. ಆ ನಂಬರ್ ಎಲ್ಲಿ ಸತ್ತಿತ್ತು ಏನು ಸೀಮು ಒಂದು ಒತ್ತನ ಆಗಲಿಲ್ಲ. ಒಳ್ಳೆ ಗುದ್ದಾಡಿ ರಿಕವರಿ ಮಾಡ್ಕೊಂಡಿನಿ ಈಗ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮ ಮೊನ್ನೆ ಏನು ಇಂಡಿಕೇಟರ್ ಹಾಕ್ಸಿದ್ನಲ್ಲ 4, ಅವು ಮೊನ್ನೆ ನಂಗೆ ಗಾಡಿ ಮನ್ಯಾಗ ನಿಲ್ಸಿನಿ, ಸತ್ತು ಬಿಟ್ಟವು 4 ಇಂಡಿಕೇಟರ್. ಒಂದು ಲೆಕ್ಕನೇ ಹರಿವಂತು. ನನ್ನ ನಶೀಬು ಹಂಗೈತು ಏನು, ಅದೇನಂತಾರಲ್ಲ ನಶೀಬ್ ಏನಂತಂದು ಹಂಗಾಗೈತೆ ನನ್ನ ನಶೀಬು. ಇವತ್ತು ಬರುವಾಗ ವಾಚ್ ಹಾಕೊಂಡು ಹಿಂಗೆ ಕೈಯಾಗ ದಪ್ಪ ಅಂತ ಬಿದ್ದೇ ಬಿಡುತ್ತೆ. ಗೊತ್ತಾಯ್ತು ನಂದು ನಶೀಬು ಸರಿ ಇಲ್ಲ, ಟೈಮು ಸರಿ ಇಲ್ಲ ನಂದು. ಏನು ಮಾಡೋಕೊಂದು ತಿಳಿಯೋಣ ಹೊಲ್ಟಾಗೈತಿ. ಇಲ್ಲಿ ಹಾಕಿರ್ತಾವೆ ಹೋಗ್ತಿರ್ತಾವೆ ಅಂತಂದೇಳಿ ಬಿಟ್ಟು ನಾನೀಗ. ಮೊನ್ನೆ ನಮ್ಮ ದೋಸ್ತನ ಗಾಡಿ ಪೊಲೀಸ್ ಹಿಡ್ಕೊಂಡು ಹೋಗ್ತಿದ್ರು, ವಿತೌಟ್ ಹೆಲ್ಮೆಟ್ ಹೊಡೆ ಅಂತ ನಾನು ಗಾಡಿ. ಅದಕ್ಕೆ ಇವತ್ತು ಹೆಲ್ಮೆಟ್ ತರೋಣ ಅಂತಂದು ಹೇಳಿ ಹುಬ್ಬಳ್ಳಿಗೆ ಹೊಂಟೀವಿ. ಅಣ್ಣ ನಂದು ಅಕೌಂಟ್ ಡಿಲೀಟ್ ಹೊಡೆದಿದ್ದು ತೋರಿಸ್ತೀನಿ ಬಂದ್ಕೊಳ್ಳೆ. ನಂದು ಅಕೌಂಟ್ ಡಿಲೀಟ್ ಹೊಡೆದಿದ್ದೆ ಸಿಗ್ತೀನಂತ. ಅದು ನಾನು ಏನು ಇಂಡಿಕೇಟರ್ ತೊಗೊಂಡ್ರೆ ಅಲ್ಲೇ ನಾನು ತೊಗೊತೀನಂತ ಹುಬ್ಬಳ್ಳಿಯಾಗ. ತೋರಿಸ್ತೀನಂತ ನಿಮ್ಗೆ. ನೀನು ಹುಡ್ರು ಬರೋರದಾರ ಬಂದ್ಕೊಳ್ಳಿ. ಒಂದು 4-5 ಮಂದಿ ಹೊಂಟೀವಿ ಬೈಕ್ ಮ್ಯಾಗ. ಸಿಗ್ತೀನಂತ ನಿಮ್ಗೆ ಅಲ್ಲಿ ಹೋಗಿಂದಾಗ. 1 hour later. ಎಲ್ಲ ಹುಡ್ರು ಬಂದಾರ. ಬಂದು ಈಗ ಹುಬ್ಬಳ್ಳಿಗೆ ಹೊಂಟೀವಿ ಈಗ. ಇಲ್ಲೆಲ್ಲ ನೋಡ್ರಿ ಅಣ್ಣ, ಈ ಅಣ್ಣನ ನನ್ನ ಅಕೌಂಟ್ ಡಿಲೀಟ್ ಮಾಡಿದ್ದೆ. ಇವ್ನ ಯಾವನ ಸೆಡೆ ನನ್ ಮಗ ಮಾಡಿದ್ದೆ. ಯಾವತ್ತು ಬರ್ಲಾದವ ಇವತ್ತು ಬಂದ ನೀವ. ಅವ್ರು ಬಂದಾರ, ಇವ್ರು ಬಂದ, ಇನ್ನೊಬ್ರು ಬರಾಕೊಂತಾರ. ಅವ್ರ ಬಂದು ವೇಟ್ ಮಾಡಂತ ಇಲ್ಲಿ ಬಂದ್ಮ್ಯಾಗ ಹೋಗುರ್ ಒಣ್ಯಾಗ ಒಂದ್ 2 ಕಿಸ್ ತೋರಿಸ್ತೀನಿ ಅಂತ ನಿಮ್ಗೆ. 20 minutes later. Vamos a bailar. A few minutes later. ಒಬ್ಬಳಿ ಹೋಗಂತಂದು ಹೊಂಟಿದ್ವಿ. ಮಳಿ ಬರೋಬ್ಬರಿ ಹೆಚ್ಚು ಕಡೆ ಚಾ ಕುಡಿಯಕ್ಕೆ ನೋಡ್ರಿ. ಬರೋಬ್ಬರಿ ಮಳಿ ಹೆಚ್ಚು ಕಡೆ ಹೊಂಟೈತಿ. ಚಾ ಕುಡಿದ್ರೆ ನೋಡ್ರಿ ಮಳಿ ಮಳಿ ಅಂತೂ ಹಚ್ಚಿ ಬರೋಬ್ಬರಿ ಕಟ್ಟೆ ಮಳೆ ಎಲ್ಲ ಮನೆಯಾಗ ಹೊಡಿದ್ರು ಗಾಡಿ ಅಷ್ಟ. 20 minutes later. A few minutes later. ಹುಬ್ಬಳ್ಳಿಗೆ ಹೊಂಟೀವಿ. ಬರಬ್ಬರಿ ಮಳಿ ಹತ್ತು ಗಂಟೆ ಆಗ್ತೈತಿ. ಇಲ್ಲರಿ ಅಣ್ಣನ್ ನಮ್ಮ ಬರಬ್ಬರಿ ಮಳಿ 10 ಗಂಟೆ ಆಗ್ತೈತಿ ಅಂತಾರ. ನೋಡ್ರಿ ಹುಬ್ಬಳ್ಳಿ ಹೈವೇದಾಗ ನಿಂತೀವಿ. ಮಳೆ ತೊಗೊಂಡು ಹೊಂಟೀವಿ ನಾವು. ಅನಗಂಡ 1 hour later. ನೋಡ್ರಿ ಫೋಟೋ ಶೂಟ್ ನೋಡ್ರಿ. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏನ್ ಲೋ ಆಂಗಲ್ ಹೊಡ್ಕೋ ಸರ್, ಟಾಪ್ ಆಂಗಲ್ ಹೋಗ್ಲಾ.
ಮಳಿ ಬರೋಬ್ಬರಿ ಹೆಚ್ಚು ಕಡೆ ಆಗ್ತೈತಿ. ನಮ್ದು ಬರೋಬ್ಬರಿ ನೋಡ್ರಿ ಅದ ಬರೋಬ್ಬರಿ ನೋಡ್ರಿ ಎಲ್ಲ ತೋರಿಸ್ಕೊಂಡಿವಿ. ಯಾರು 2 hours later. ಹುಬ್ಳಿ ಒಂದು ಜಸ್ಟ್ ರೀಚ್ ಆಗಿವಿ. ಹಿಂಗೆ ಗೇಮ್ ಆಡಾಕ ನೋಡೋಣ ಅಂತ ಒಳಗೆ ಹೊಂಟಿವಿ. ಈಗ ಇಷ್ಟು ಮಂದಿ ಗೇಮಿಂದ ಹೋಗೋಣ. ಚಪ್ಪಲ್ ಇಲ್ಲೇ ಅದ, ಚಪ್ಪಲ್ ಇಲ್ಲೇ ಅದ. ಯಾವ್ದ minutes later. ಜೊಂಬಿದ ಗೇಮ್ ಆಡಿ ಮತ್ತೆ ಬೇರೆ ಕಡೆ ಹೊಂಟಿವಿ. ಈಗ ಅನಾತಂದ್ರೆ ಅನಾತೈತಿ ಗೇಮಿಂದ ಅದ. ಇಲ್ಲಿ ಬಂತು ನೋಡ್ರಿ ಇನ್ನೊಂದು ಕಡೆ. ಇದು ಅದು ಆಡಿಸ್ಲಿ ಚೊಕ್ಕ ಎಂಜಾಯ್ಮೆಂಟ್ ಮಾಡೋ ಅಂತೀವಿ. ಈಗ ನೆಕ್ಸ್ಟ್ ಬಂದು ನೋಡಿ ಹೆಲ್ಮೆಟ್ ತೊಗೊಳಕ್ಕೆ ಹೋಗ್ಬೇಕು. ಇಲ್ಲೇನು ಸ್ವಲ್ಪ ವಿಮಾನದಾಗ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣಂತ ನೋಡೋಣ ಬರ್ರಿ.
A few minutes later. ಅಣ್ಣ ಹೆಲ್ಮೆಟ್ ತೊಗೊಂಡ, ಇವ್ರೊಬ್ರು ಮತ್ತೆ ಇವರು ಹೆಲ್ಮೆಟ್ ತೊಗೊಂಡ್ರು. ಅಣ್ಣ ಇಷ್ಟು ಹಾಕೊಂಡು ವೆರೈಟಿ ಹೆಲ್ಮೆಟ್ ಅದಾವು. ನಮ್ಗೊಂದು ರೀಸನಬಲ್ ರೇಟ್ ಮಾಡಿ ಕೊಟ್ಟವ್ರು ಅಣ್ಣಾರ. ಏರ್ ಕಂಡೀಷನ್ ಬಿಡ ಅಂತಲ್ಲ ಹಂಗ ನಾವು ಇಲ್ಲಿ ಏರು ಎಲ್ಲ ಕಡೆ ಅಣ್ಣ ತೊಗೊಂಡನ ಹೆಲ್ಮೆಟ್ ಏನೋ ಮತ್ತೆ ಮಿರರ್ ತೊಗೊಂತಾನ ಅಂತಂದು ಹಾಕೊಂತಾನ. ನೋಡ್ಬೇಕು ಮಿರರ್ ಒಂದು ತೊಗೊಂಡು ನನ್ನ ಗಾಡಿ ಇಂಡಿಕೇಟರ್ ಸಿಗ್ತಾವ ನೋಡ್ಕೊಂಡು ಹೋಗ್ಬೇಕು. ಮಳೆ ನೋಡ್ರಿ ಬರೀ ಜಂಕ್ಷನ್ ಆಚೆ ಕಡೆ ಅಂತ ನೋಡ್ರಿ ಮಳೆ ಮಳೆಯಾಗ ತೊಳ್ಸ್ಕೊಂಬಂದು ಎಲ್ಲ ಮಳೆಯಾಗ ಆಗೈತಂದ್ರೆ ಬರೋಬ್ಬರಿ ಹಚ್ಚ ಕಡೆ ಹೋಗ್ತದೆ ಮಳೆ. ಮತ್ತು ತೆಗಿತೀನಿ ಅಂತ ನಿಮ್ಗೆ ಬಿಲ್ ಇಷ್ಟ ಆಗೈತೆ ನೋಡ್ರಿ. ಇವಾಗ ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಮತ್ತಿಲ್ಲಿ ಮಿರರ್ ನೋಡಕ್ ಬಂದಲ್ಲ ಅಣ್ಣ. ಅಂಗಡಿ ಐತಲ್ರಿ, ಆ ಅಂಗಡಿ ಹೋಗಿ ಹೆಲ್ಮೆಟ್ ತೊಗೊಂಬಂದಿವಿ. ಇಲ್ಲದಾರ ಮಧು ಹೆಲ್ಮೆಟ್ ತೊಗೊಂಡು ಇಲ್ಲಿ ಊಟಕ್ಕೆ ಬಂದಿವಿ. ಬರೋದು ಬೈಲ್ ಕಡೆ ಮದಿನಾ ಅಂತಂದು ಊಟಕ್ಕೆ ಬಂದಿವಿ. ಗೊತ್ತಿಲ್ಲ ಆದ್ರೆ ಕುಂತ್ಬಿಡು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೆಲ್ಮೆಟ್ ಹಾಕಿದ್ರು ಬರೋದು ಬರೀ ಊಟ ಮಾಡಿ ಹೋಗೋಣಂತೀಗ. ನೆಕ್ಸ್ಟ್ ಆದ್ರೆ ನಾನು ನಮ್ಮ ಬೈಕಿನ ಇಂಡಿಕೇಟರ್ ತೊಗೋಬೇಕಂತ ಡಿಸೈಡ್ ಮಾಡಿ ನೋಡೋಣ ಅಂತ ಹೋಗೋಣ. ಊಟದಿಂದ ನೀನು ಸಿಕ್ಕಿನ. The next day. ನಿನ್ನೆ ಕರೆಕ್ಟಂಗೆ ಲಾಗ್ ಮಾಡೋಕ್ಕಾಗಿಲ್ಲ ನಂಗೆ. ನಿನ್ನೆ ಹೆಚ್ಚು ಕಮ್ಮಿ ಗದಗ ರೀಚ್ ಆಗೋದ್ರಾಗ 8-9 ಗಂಟೆ ಆಯ್ತು. ಅದನ್ನು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ಬೇಕಂತಂದು ಬಂದೀನಿ. ನಿನ್ನೆ ನಶೀಬ್ ಭಾಳ ಹೊಲಸಿತ್ತು ನಮ್ದು, ಫುಲ್ ಖರಾಬು. ಇಲ್ಲಿದ್ದ ಮಳೆ ತೋರಿಸ್ಕೊಂಡು ಹುಬ್ಬಳ್ಳಿ ಹೋಗೋದ್ರಾಗ ಒಂದು 2-3 ಗಂಟೆ ಆಗಿತ್ತು. ಅಲ್ಲಿ ಹೋಗೋದ್ರಾಗ ಒಂದು ಸ್ವಲ್ಪ ಯುಮ್ಮಲ್ ಅಡ್ಡಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಆಗೋದ್ರಾಗ ಹೆಲ್ಮೆಟ್ ತರಕ್ಕೆ ಹೋದ್ವಿ. ಹೆಲ್ಮೆಟ್ ತೊಗೊಂಡು ಊಟ ಮಾಡ್ಕೊಂಬರುವಾಗ ಅಲ್ಲೊಂದು ಇನ್ಸಿಡೆಂಟ್ ಆಯ್ತು. ನಿನ್ನೆ ಇನ್ಸಿಡೆಂಟ್ ಒಂದು 2-3 ಆಗ್ಯಾವ ನಮ್ಮ. ಅದು ಹೆಲ್ಮೆಟ್ ತೊಗೊಂಡು ಬರುವಾಗ ಒಂದು ಇನ್ಸಿಡೆಂಟ್ ಆಗಿದ್ಮ್ಯಾಗ ಇನ್ನೊಂದು ಅದೆಲ್ಲ ಮುಗಿಸ್ಕೊಂಡು ಗದಗಿಗೆ ಬರುವಾಗ ಅಲ್ಲೊಂದು ಇನ್ಸಿಡೆಂಟ್ ಆಯ್ತು. ನಿನ್ನೆ ಪೂರ್ತಿ ನಶೀಬ್ ಖರಾಬು, ಅದೇನಂತಾರಲ್ಲ ನಶೀಬ, ಹಂಗಿತ್ತು ನಮ್ದು. ಏನು ಮಾಡೋಕ್ಕೆ ಬರೋಂಗಿಲ್ಲ. ಪಾಪ ಇನ್ನೊಬ್ಬ ನಮ್ಮ ದೋಸ್ತು ಅವನು ಏನು iPhone 15 ತೊಗೊಂಡಿತ್ತು. ನಿನ್ನೆ ಆ ಇನ್ಸಿಡೆಂಟ್ ಆಗಿದ್ದಕ್ಕೆ ಸೀದಾ ಗದಗಿ ಬಂದುಬಿಟ್ವಿ. ಏನು ಹೇಳ್ಬೇಕು ಅಂತ ಒಂದು ಗೊತ್ತನಾಗಲ್ತಂಗೆ. ಹೆಂಗಪ್ಪ ಅಂದ್ರೆ ನಶೀಬ ನಾನು ಒಂಥರ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿವಿ. ನಾ ಬಿಟ್ಟರು ನಶೀಬ್ ನಂಗೆ ಬಿಡಂಗಿಲ್ಲೋ, ಹಂಗಾಗೈತಿ. ಸಿಂಪಲ್ಪ ಜೀವನ ಹೆಂಗೆ ನಡೆಯಾಕುಂತೈತಪ್ಪ ಅಂದ್ರೆ ಯಾರು ಬಂದ್ರೆ ನಿಮ್ಗೆ ಕೇಳಿದ್ರೆ ಒಂದು ಆನ್ಸರ್, ಜೀವನ ನಡೆಯಾಕುಂತೈತಿ, ನನ್ನ ಧರದ ಹನ್ನೆರಡಾಗಂತೈತಿ ಅಂತಂದು ಹೇಳ್ಬಿಡ್ರಿ. ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ನಂದು ಹಂಗೈತಿ, ನಿಮ್ಮದು ಏನೋ ಇರ್ಬೋದು ಅಂತಂದು ತಿಳ್ಕೊತೀನಿ ನಾ. ಇರಲಿ, ಮತ್ತು ಮುಂದಿನ ವಿಡಿಯೋ ಸಿಗ್ತೀನಂತ. ಚಲೋ ಕಂಟೆಂಟ್ ಹಿಡ್ಕೊಂಡು ಅಲ್ಲಿವರೆಗೂ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ನಿಮ್ಮ ಪ್ರೀತಿ ಸಪೋರ್ಟ್ ಹಿಂಗೆ ಇರಲಿ ಅಂತಂದು ಹೇಳಿ ಇವತ್ತಿನ ಲಾಗ್ನ ಎಂಡ್ ಮಾಡ್ತೀನಿ. ಎಂಡ್ ಮಾಡಿ ಮತ್ತು ಮುಂದಿನ ವಿಡಿಯೋ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತಂದು ಹೇಳಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಂತ.
ಹಾಂ ಮತ್ತು ಅವ ನಶೀಬ ಚಲೋ ಇದ್ರೆ ಚಲೋ ಮಾಡೋಣಂತ. ಓಯ್ ಟೈಮ್ ಕೊಡು, ರೆಡಿ ಆಗಬೇಕಲ್ವಾ? ಬಂದ್ರು